ರಾಜಧಾನಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಮಳೆ ಜೊತೆ ಚಳಿ ಕೂಡ ಇದೆ. ಬೆಂಗಳೂರಿಗರಿಗೆ ವರುಣನ ಕಾಟ ಈಗ ಶುರುವಾಗಿದೆ. ಯಶವಂತಪುರ, ಕೆಆರ್ ಮಾರ್ಕೆಟ್, ಮೆಜೆಸ್ಟಿಕ್, ಹೆಬ್ಬಾಳ, ಯಲಹಂಕ, ಮಹಾಲಕ್ಷ್ಮಿ ಲೇಔಟ್, ಶಾಂತಿನಗರ, ಲಾಲ್ಬಾಗ್ ಹೀಗೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಮಳೆಯ ಸಿಂಚನ ಆಗಿದೆ. ರಾಜ್ಯದಲ್ಲಿ ಇನ್ನೂ 7 ದಿನ ಮಳೆ ಇರುತ್ತೆ ಅನ್ನುವಂಥ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ಬೆಳಗ್ಗೆಯಿಂದಲೂ ಕೂಡ ಒಂದಷ್ಟು ಮಳೆ ಆಗ್ತಾ ಇದೆ, ತುಂತುರು ಮಳೆ ಆಗ್ತಾ ಇದ್ದು ಮಂಜು ಮುಸುಕಿದ ವಾತಾವರಣ ಕೂಡ ಇದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚಳಿ ಜೊತೆ ತುಂತುರು ಹನಿಗಳ ಸಿಂಚನ ಬೆಂಗಳೂರಲ್ಲಿ ಸದ್ಯ ಆಗ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಬೆಂಗಳೂರಿನ ವಾತಾವರಣ ಹೇಗಿದೆ ಅಂತ ಹೇಳಿ. ಇವತ್ತು ವೀಕೆಂಡು, ಭಾನುವಾರ, ಎಲ್ಲರೂ ಕೂಡ ಒಂದು ಆಚೆ ಹೋಗೋಣ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಬೆಳಿಗ್ಗೆನೇ ತುಂತುರು ಮಳೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಊಟಿಯಲ್ಲಿ ಇರುವಂತಹ ಫೀಲ್ ಇವಾಗ ಬೆಂಗಳೂರಿನ ಜನರಿಗೆ ಕೊಡ್ತಾ ಇರುವಂಥದ್ದು. ಸಿಕ್ಕಾಪಟ್ಟೆ ಚಳಿ ಇದೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಕಳೆದ 2-3 ತಿಂಗಳಿಂದಲೂ ಕೂಡ ಕನಿಷ್ಠ ಉಷ್ಣಾಂಶ 16ರಿಂದ 12 ಡಿಗ್ರಿವರೆಗೂ ಕೂಡ ಇರುವಂಥದ್ದು. ಸೊ ಇವತ್ತು ಕೂಡ ಅದೇ 14 ಡಿಗ್ರಿ ಕನಿಷ್ಠ ಉಷ್ಣಾಂಶ ಇರುವಂಥದ್ದು. ಅದರ ಜೊತೆಗೆ ಏನು ಬಂಗಾಳ ಉಪಮಹಾಸಾಗರದಲ್ಲಿ ಅಲೆಗಳು ಪೂರ್ವದಿಂದ ಪಶ್ಚಿಮಕ್ಕೆ ಸಾಗ್ತಾ ಇರೋದ್ರಿಂದ ಈ ಒಂದು ತುಂತುರು ಮಳೆ ಆಗ್ತಾ ಇದೆ. ಸೊ ಇವತ್ತು ಇಡೀ ದಿನವೂ ಕೂಡ ಇದೇ ವಾತಾವರಣ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೆ ನೀವು ನೋಡ್ತಾ ಇರ್ಬೋದು ಬೆಂಗಳೂರಿನ ವಾತಾವರಣ ಎಷ್ಟು ಸುಂದರವಾಗಿದೆ ಅಂತ ಹೇಳಿ. ಸಾಮಾನ್ಯವಾಗಿ ನಾವು ಈ ರೀತಿಯ ವಾತಾವರಣನ ನೋಡಬೇಕು ಅಂತ ಹೇಳಿದ್ರೆ ಒಂದು ಊಟಿಗೆ ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಹತ್ರದಲ್ಲಿರುವಂತಹ ನಂದಿ ಹಿಲ್ಸ್ಗೆ ಹೋಗಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಸಂಪೂರ್ಣವಾಗಿ ಮಂಜಿನಿಂದ ಆವರ್ತ ಆಗಿರುವಂಥದ್ದು. ಬಿಲ್ಡಿಂಗ್ಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಎಸ್ಪೆಷಲಿ ಎತ್ತರದ ಬಿಲ್ಡಿಂಗ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಮಂಜಿನಿಂದ ಮುಸುಕಿರುವಂಥದ್ದು. ಈ ಒಂದು ವಾತಾವರಣ ನೋಡಲಿಕ್ಕೆ ಖುಷಿ ಆಗುತ್ತೆ. ಒಂದು ರೀತಿಯಲ್ಲಿ ಮನಸ್ಸಿಗೆ ಮುದವನ್ನು ಈ ಒಂದು ವಾತಾವರಣ ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಬೆಳಗ್ಗೆ ಎಲ್ಲರೂ ಕೂಡ ಅಂದರೆ ವಾಕಿಂಗ್ ಬಂದವರು ಎಲ್ಲರೂ ಕೂಡ 1 ಕಪ್ ಕಾಫಿ ಜೊತೆ ಈ ಒಂದು ವೆದರನ್ನು ಎಂಜಾಯ್ ಮಾಡ್ತಾ ಇದ್ರೆ, ವೀಕೆಂಡಲ್ಲಿ ಸ್ವಲ್ಪ ಮಸ್ತಿಯನ್ನು ಮಾಡೋಣ, ಆಚೆ ಹೋಗೋಣ ಅನ್ನೋರಿಗೆ ಈ ಒಂದು ವೆದರ್ ಬೇಡ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೆ ಇರೋಣ ಅನ್ನೋಂತಹ ಒಂದು ಫೀಲನ್ನು ಕೊಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇವತ್ತು ಇಡೀ ದಿನವೂ ಕೂಡ ಈ ಒಂದು ವಾತಾವರಣ ಮುಂದುವರಿಯುತ್ತೆ. ಇವತ್ತೇನಾದರೂ ವೀಕೆಂಡ್ಸಲ್ಲಿ ನೀವು ಪ್ಲ್ಯಾನ್ ಇಟ್ಕೊಂಡಿದ್ರೆ ಆದಷ್ಟು ಆ ಒಂದು ಪ್ಲ್ಯಾನ್ಸ್ನ ಇವತ್ತು ಬಿಡೋದೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಂಜೆ ವೇಳೆಗೆ ಈ ಒಂದು ಮಳೆ ಅಂದರೆ ಜೋರಾಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.